16 ಗಂಟೆ ಅಂತಾರೆ. ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ? ಮೇಲೆವರೆಗೂ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ. ನೆನ್ನೆ ಏನು ಹೇಳಿದ್ರು ಇವರು ಪರಮೇಶ್ವರ್ ಅವರು? ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಅಂದರು ಈ ವಿಚಾರವಾಗಿ ಸಂಬಂಧಪಟ್ಟಂತೆ. ಅಂದರೆ ಅಲ್ಲಿವರೆಗೂ ಹೋಗಿದೆಯಲ್ಲ ಸುದ್ದಿ. ಸಿದ್ದರಾಮಯ್ಯನವ್ರು ಏನೇಂದಿರ್ಬೇಕು, ಏನಪ್ಪ ಬರೀ ದಲಿತರೇ ಬತ್ತೈತೆ, ಬೇಗ ಏನಾನ ಕ್ರಮ ತೆಗೆದುಕೋ ಅಂತ ಹೇಳಿರ್ಬೇಕನ್ನ ಮೋಸ್ಟ್ಲಿ. CID ಕೊಟ್ಬಿಡು, ಇಲ್ಲಾಂದರೆ ಮೈ ಮೇಲೆ ಬರುತ್ತೆ. ಇದೂ ಹೆಂಗೆ ಇದು ಬಂತಲ್ಲ, ಯಾವುದೋ ವಾಲ್ಮೀಕಿ ಹಗರಣ ಬಂತು 178 ಕೋಟಿ, ಇಲ್ಲಿ ಮೂಡಾದು ಅದೇ ದಲಿತರ ಜಮೀನು ನುಂಗಿರು, ಇದೂ ಅದೇ ನಮ್ಮ ತಲೆಗೆ ಬಂದ್ಬಿಡ್ತತೆ, ಬೇಗ ಕೊಡು ಅಂತೇಳಿ CIDಗೆ ಕೊಟ್ಟು ಜಾರಗಣಕ್ಕೆ ಮಾಡಿರುವಂಥದ್ದು ಅಂತ ಅನಿಸ್ತೈತೆ. ಶಾಸಕರು ಹೇಳಿರುವಂತದ್ದು ವರ್ಗಾವಣೆ ವಿಚಾರವನ್ನ ಕಲಬುರಗಿ ಉಸ್ತುವಾರಿ ಸಚಿವರ ಅಣತಿಯಲ್ಲಿ ನಡೆಯುತ್ತೆ ಅಂತಂದು ಗುರುಮಠಕಲ್ ಶಾಸಕರು. ಅಲ್ಲ, ಈಗ ಅದೆಲ್ಲ ಹೇಳಿದ್ರೆ ನೀವು ದಾಖಲೆ ಕೇಳ್ತೀರಾ, ನನ್ನೇ ಪ್ರಶ್ನೆ ಕೇಳ್ತೀರಾ. ಅದಕ್ಕೆ ಕೇಳಲ್ಲ ಅಂದರೆ ಹೇಳ್ತೀನಿ. ಕಳೆದ ಬಾರಿ ಇವ್ರು ಅಲ್ಲಿ ಹೋಗಿದ್ರಲ್ಲ, ಅವಾಗ ಅಲ್ಲಿಂದನೇ ಎಲ್ಲ ಇನ್ಫ್ಲೂಯೆನ್ಸ್ ಆಗಿ ಇವರು ಹಾಕ್ಕೊಂಡಿರೋದು. ಅವಾಗ ಏನೇನಾಗಿತ್ತು ಅಂತ ನಾನು ಹೇಳಲ್ಲ, ಕೇಳಿದ ತಿರ್ಗಿ ದಾಖಲೆ ಕೇಳ್ತೀರ ನೀವು. ಅಲ್ಲಿ ಏನೇನು ಅವಾಗ ಕೊಟ್ಟಿದ್ರು ಬಿಟ್ಟಿದ್ರು ಅದೆಲ್ಲ ಅದಾಗಿನೇ ಇಲ್ಲಿಗೆ ಬಂದಿರೋದು ಅವರು. ಅದಾದಮೇಲೆ 7 ತಿಂಗಳಿಗೆ ಅಲ್ಲಿಂದ ಎತ್ತಂಗಡಿ ಮಾಡೋಕ್ಕೆ ಇಲ್ಲಿನ MLA ಈ ಸರಿ ಒತ್ತಡ ಹಾಕಿ ಮಾಡಿರೋದು. ಅದರಿಂದ ಇದು ಜಿಲ್ಲಾ ಮಂತ್ರಿಗಳಿಗೆ ಗೊತ್ತಿಲ್ದಿರ ಈ ಟ್ರಾನ್ಸ್ಫರ್ ಅಲ್ಲ, ಹಿಂದೆ ಆಗಿರೋ ಟ್ರಾನ್ಸ್ಫರು ಜಿಲ್ಲಾ ಮಂತ್ರಿಗೆ ಗೊತ್ತೇ ಆಗಿರೋದು ಟ್ರಾನ್ಸ್ಫರ್. ಆಗಲೇಬೇಕು, ಅರೆಸ್ಟ್ ಆಗಲೇಬೇಕು. ಮತ್ತು ಜಾತಿ ನಿಂದನೆ ಅದು ದೊಡ್ಡ ಅಪರಾಧ. ದಲಿತರ ಬಗ್ಗೆ ದೊಡ್ಡ ಭಾಷಣ ಮಾಡೋದಲ್ಲ, ಪುಸ್ತಕ ಹಿಡ್ಕೊಂಡು ಒಂದೇ ನಿಮಿಷ ಅವ್ರಿಗೆ ಉತ್ತರ ಕೊಟ್ಬಿಡ್ತೀನಿ ಅವ್ರಿಗೆ. ಸರಿ, ಅದನ್ನೇ ಹೇಳ್ಬಿಡಿ. CM ಅವರು ಕೂಡ ಬರೀ ದಲಿತರ ಬಗ್ಗೆನೇ ಭಾಷಣ ಮಾಡ್ತಾರೆ ಸರ್, ನಾವು ದಲಿತರ ಪರವಾಗಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಬ್ಬ ದಲಿತ PSI ಸಾವಾದಾಗ ಅವ್ರು ಇದುವರೆಗೆ ಆಯ್ತು ಮಾತಾಡಿಲ್ಲ ಸರ್ ಸರಿಯಾಗಿ ಅದರ ಬಗ್ಗೆ. ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಕೇಳ್ತೀನಿ. ನಾನು ಹಿಂಗೆ ದಲಿತರ ಇದು ಅಂಬೇಡ್ಕರ್ ಪುಸ್ತಕ ಸಂವಿಧಾನವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಕೇಳಿದ್ರಲ್ಲ, ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಸಂವಿಧಾನ ಪುಸ್ತಕ ಇಟ್ಕೊಂಡು ಓದ್ ತಗೊಂಡ್ರು. ನಾನು ಹಂಗೆ ಕೇಳ್ತಾ ಇದ್ದೀನಿ, ರಾಹುಲ್ ಗಾಂಧಿಯವರೇ ಇದಕ್ಕೆ ಉತ್ತರ ಕೊಡಿ ಅಂತ. ಸಂವಿಧಾನ ಇಟ್ಕೊಂಡು ಹೇಳಿದ್ರಲ್ಲ, ಇವತ್ತು ದಲಿತರ ಕುಟುಂಬಕ್ಕೆ ದುಡ್ಡುಗೋಸ್ಕರ ಲಂಚಾವತಾರ ಇವತ್ತು ಬಂದಿದ್ದಾರೆ. ಎಲ್ಲ ಬೆಂಗಳೂರಲ್ಲಿದ್ದಾರೆ, ಇವರೆಲ್ಲ ನಾಯಕರುಗಳೆಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಬೆಂಗಳೂರಲ್ಲಿದ್ದಾರೆ. ನಾನು ಅವ್ರನ್ನೆಲ್ಲ ಕೇಳ್ತಾ ಇದ್ದೀನಿ, ಬೆಂಗಳೂರಿಗೆ ಬಂದಿದ್ದೀರಲ್ಲಪ್ಪ, ಸುಮ್ಮನೆ ಬಂದು ಇಲ್ಲಿ ಕಳ್ಳೆಕಾಯಿ ತಿನ್ಕೊಂಡು ಹೋಗಬೇಡಿ. ನೀವು ಇಲ್ಲಿ ಕಳ್ಳೆಕಾಯಿ ತಿನ್ಕೊಂಡು ಹೋಗೋಕ್ಕೆ ಬರಬೇಡಿ. ನೀವು ಇವತ್ತು ಸಂವಿಧಾನದ ಪುಸ್ತಕನ ಇಟ್ಕೊಂಡು ನೀವು ಪ್ರಮಾಣ ಮಾಡಿದ್ರಲ್ಲ, ಇವತ್ತು ಅದೇ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರ ಒಂದು ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ನೀವು ಸಂವಿಧಾನ ಪುಸ್ತಕ ದೊಡ್ಡದು ಇಟ್ಕೊಂಡು ಹೋದ್ರಲ್ಲ, ಇವತ್ತು ಆ ಕುಟುಂಬ ಕೇಳ್ತಾ ಇದೆ. ನಮ್ಮನ್ನು ಕೆಳಜಾತಿಯವರು, ಅದೇ ತಾನಪ್ಪ ಹೇಳಿದ್ದು, ಕೆಳಜಾತಿಯವರು ಅಂತ ಹೇಳ್ಬಿಟ್ಟು ಏರಿಯಾದಲ್ಲೇ ಇರಬಾರ್ದು ಅಂತ ಹೇಳಿದಾರಂತೆ MLA. ಆ ಏರಿಯಾದಲ್ಲೇ ಎಲ್ಲೂ ಇನ್ಮೇಲೆ ಯಾರು ಇರಬಾರ್ದು ಅಂತ ಹೇಳಿದ್ದಾನೆ. ಇದೇ ಅಲ್ಲ, ಎಲ್ಲರೂ ಖಾಲಿ ಮಾಡಿಸ್ತೀನಿ ಅಂತ ಹೇಳಿದಾರಂತೆ.